ವಿಶ್ವ ಮಣ್ಣಿನ ದಿನಾಚರಣೆಯ ಪ್ರಯುಕ್ತ ಇವತ್ತು ಮಂಗಸಂದ್ರ ಗ್ರಾಮದಲ್ಲಿ ಪ್ರಗತಿಪರ ರೈತರ ಒಂದು ತೋಟದಲ್ಲಿ ಮಣ್ಣಿನ ದಿನಾಚರಣೆಯನ್ನು ಮಣ್ಣಿಗೆ ನಾವು ಭೂ ತಾಯಿಗಂದರೆ ಪೂಜೆ ಮಾಡುವ ಮುಖಾಂತರ ಆಚರಣೆ ಮಾಡ್ತಾಯಿದ್ದೀವಿ. ಮಣ್ಣಿನಿಂದಲೇ ಅನ್ನ, ಮಣ್ಣಿನಿಂದಲೇ ಚಿನ್ನ, ಮಣ್ಣಿನಿಂದಲೇ ತ್ರಾಣ, ಮಣ್ಣಿನಿಂದಲೇ ಪ್ರಾಣ ಎಂಬ ತತ್ವ ಏನು ದಾಸರ ತತ್ವ ಪದಗಳಿಗೆ ಇವತ್ತು ಬೆಲೆ ಇಲ್ಲದಂತಾಗಿದೆ. ಯಾಕಂದರೆ ಪೂರ್ವಜರ ಕಾಲದಲ್ಲಿ ನಾವು ಎಲ್ಲೇ ನೋಡಿದ್ರೂ ಮಣ್ಣು ಫಲವತ್ತತೆ ಇತ್ತು, ಎರೆಹುಳುಗಳು, ಗೊಣ್ಣೆ ಹುಳುಗಳು ಎದ್ದು ಕಾಣಿಸ್ತಾ ಇತ್ತು. ಆದರೆ ಇವತ್ತು ಅವ್ಯಾವೂ ಕಾಣಿಸ್ತಾ ಇಲ್ಲ. ಯಾಕಂದರೆ ಮನುಷ್ಯನ ದುರಾಸೆ ಹೆಚ್ಚಾದಂತೆ ಇವತ್ತು ಕೃಷಿ ಕ್ಷೇತ್ರ ಎಂಬುದು, ಭೂಮಿ ಎಂಬುದು ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಗೆ ಸಿಲುಕಿ ಸಂಪೂರ್ಣವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವ ಮುಖಾಂತರ ಆ ಮಣ್ಣಿನಲ್ಲಿದ್ದಂತಹ ಜೀವ ಜಂತುಗಳನ್ನು ಸಂಪೂರ್ಣವಾಗಿ ನಾವೇ ಕೊಲೆ ಮಾಡ್ತಾಯಿದ್ದೀವಿ. ನಾವು ಕೊಲೆ ಮಾಡ್ತಾ ಇರೋದು ಜೀವ ಜಂತುಗಳಲ್ಲ, ನಮ್ಮ ಆರೋಗ್ಯವನ್ನು. ಮನುಷ್ಯ ಆರೋಗ್ಯವಾಗಿರಬೇಕಂದ್ರೆ ಅವನಿಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಏನು ಇಂದ್ರಿಯಗಳಾದ ಒಳಗಡೆ ಕಿಡ್ನಿ ಇರ್ಬೋದು, ಲಿವರ್ ಎಷ್ಟು ಮುಖ್ಯವಾಗಿರ್ತದೋ ಮಣ್ಣಿಗೂ ಸಹ ಈ ಒಂದು ಎರೆಹುಳುಗಳು, ಗೆಣ್ಣು ಹುಳುಗಳು ಮತ್ತಿತರ ಹುಳುಗಳು ಅಷ್ಟೇ ಮುಖ್ಯವಾಗಿರ್ತದೆ. ಇವತ್ತು ಅರಣ್ಯ ನಾಶ ಮಾಡ್ತಾಯಿದ್ದೀವಿ, ನಗರೀಕರಣ ಮಾಡ್ತಾಯಿದ್ದೀವಿ. ಆ ನಗರೀಕರಣ ಮಾಡುವ ಜೊತೆಗೆ ಅವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ಇವತ್ತು ಮಣ್ಣನ್ನು ನಾವು ನಾಶ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಮಣ್ಣಲ್ಲೇ ಹುಡ್ತೀವಿ. ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಹೇಳ್ತಾಯಿದ್ರು, ಮಣ್ಣಲ್ಲೇ ಹುಡ್ತೀವಿ, ಮಣ್ಣಲ್ಲೇ ಸಾಯ್ತೀವಿ. ಆ ಮಣ್ಣಿಗೋಗುವ ಮಣ್ಣನ್ನು ನಾವು ಕಲುಷಿತ ಮಾಡಿ ಸಾಯ್ತಾಯಿದ್ದೀವಿ. ಇವತ್ತು ಅಂಕಿ ಅಂಶಗಳ ಪ್ರಕಾರ ಈ ಅವೈಜ್ಞಾನಿಕ ಕೃಷಿ ಮತ್ತು ರಾಸಾಯನಿಕ ಗೊಬ್ಬರಗಳ ಹಾವಳಿ ಮತ್ತು ಕೀಟನಾಶಕಗಳ ಒಂದು ಉಪಯೋಗಿಸೋದ್ರಿಂದ ಪ್ರತಿ ವರ್ಷ 10 ಲಕ್ಷ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಣ್ಣು ಸವಕಳಿಕೆ ಆಗ್ತಾಯಿದೆ. ಇದು ಆಘಾತಕಾರಿ ಸುದ್ದಿ. ಆದರೂ ಸಹ ನಾವು ಮಣ್ಣನ್ನು ಉಳಿಸುವಲ್ಲಿ ನಾವು ವಿಫಲವಾಗ್ತಾಯಿದ್ದೀವಿ. ಇವತ್ತು ಕೋಲಾರ ಜಿಲ್ಲೆಗೆ ತಗೊಂಡ್ರೆ ಸಂಪೂರ್ಣವಾಗಿ 5 ವರ್ಷಗಳಿಂದ ಯಾವುದೇ ಬೆಳೆ ಆಗ್ತಾಯಿಲ್ಲ. ಕಾರಣ ಏನಂದರೆ ಮಣ್ಣಿನ ಫಲವತ್ತತೆ ಇಲ್ಲ. ವಿಜ್ಞಾನಿಗಳು ಒಂದು ಬಹಿರಂಗವಾಗಿ ಒಂದು ವರದಿ ಕೊಟ್ಟಿದ್ದಾರೆ, ಕೋಲಾರ ಜಿಲ್ಲೆಯ ತರಕಾರಿಗಳಲ್ಲಿ ವಿಷ ಅಂಶ ಜಾಸ್ತಿ ಆಗಿದೆ ಅಂಥೇಳಿ ಇವತ್ತು ವರದಿ ಕೊಟ್ಟಿರೋದ್ರಿಂದ ಇಡೀ ನಮ್ಮ ರೈತ ಕುಲದ ಮೇಲೆ ಪರಿಣಾಮ ಬೀರ್ತಾ ಇದೆ. ರೈತರು ಯಾಕೆ ಎಚ್ಚೆತ್ಕೊತಾ ಇಲ್ಲ? ಭಾರಿ ಬುದ್ಧಿವಂತ ರೈತ. ಯಾಕಂತ ಹೇಳ್ತಾ ಇದ್ದಾರೆ, ಇಡೀ ಜೀವರಾಶಿಗಳಲ್ಲಿ, ಇಡೀ ಮಾನವ ವಿಜ್ಞಾನಿಗಳಲ್ಲಿ ರೈತನಷ್ಟು ವಿಜ್ಞಾನಿ ಯಾರೂ ಇಲ್ಲ. ಆದರೆ ಬುದ್ಧಿವಂತ ಆಗಿದ್ದರೂ ಸಹ ಮಣ್ಣನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡ್ತಾಯಿದ್ದೀವಿ. ಯಾಕೆ ನಾಶ ಮಾಡ್ತಾಯಿದ್ದೀವಿ? ಇವತ್ತು ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎತ್ತು ಪಂಪ್ ಹಾಕ್ಕೊತೀವಿ, ಅದ್ಯಾವುದೋ ಬಹುರಾಷ್ಟ್ರ ಕಂಪ್ನಿಗಳಿಂದ ಬರುವಂತಹ ಕಳೆ ಔಷಧಿನ ಹೊಡಿತೀವಿ. ಆ ಕಳೆ ಔಷಧಿಯಿಂದ ಕಳೆ ಸಾಯ್ಬೋದಷ್ಟೇ, ಮಣ್ಣಿನ ಬಲವತ್ತನ್ನು ಸಾಯ್ತಾಯಿದ್ವಿ. ಮಣ್ಣು ಸತ್ತರೆ ನಾವು ಸತ್ತಂಗೆ. ಯಾಕಂದರೆ ಆ ಮಣ್ಣು ಫಲವತ್ತತೆ ಹೆಚ್ಚಾಗಿದ್ದರೆ ನಾವು ಬೆಳೆಯುವಂಥ ಬೆಳೆಗಳಲ್ಲಿ ಫಲವತ್ತತೆ ಮತ್ತು ಆಹಾರ ಪದ್ಧತಿಯಲ್ಲಿ ಸಂಪೂರ್ಣವಾಗಿ ಒಂದು ಗುಣಮಟ್ಟ ಇರ್ತದೆ. ಆ ಮಣ್ಣೇ ಸತ್ತೋದ್ಮೇಲೆ ನಾವು ಇದ್ದೇನು ಪ್ರಯೋಜನ? ನಾವು ಸತ್ತಂಗೆ. ಅದರಿಂದ ಇವತ್ತು ವಿಶ್ವ ಮಣ್ಣಿನ ದಿನಾಚರಣೆಯಂದು ಎಲ್ಲ ರೈತ ಬಾಂಧವರಿಗೆ ನಾವು ಕೈ ಮುಗಿದು ಬೇಡ್ಕೊತಾ ಇದ್ದೀವಿ. ಬಹುರಾಷ್ಟ್ರೀಯ ಕಂಪನಿಗಳ ರಾಸಾಯನಿಕ ಗೊಬ್ಬರ ಮತ್ತು ಕಳೆ ಔಷಧಿಗಳನ್ನು ನಿಷೇಧ ಮಾಡೋಣ. ನಮ್ಮ ಆರೋಗ್ಯವನ್ನು ಕಾಪಾಡುವ ಮಣ್ಣನ್ನು ನಮ್ಮ ಭೂಮಿ ತಾಯಿಯಂತೆ, ನಮ್ಮ ಎತ್ತ ತಾಯಿಯಂತೆ ರಕ್ಷಣೆ ಮಾಡಿಕೊಳ್ಳೋಣ. ಇಲ್ಲವಾದರೆ ಈ ಭೂಮಿಯ ಒಂದು ಫಲವತ್ತತೆ, ಮಣ್ಣಿನ ಫಲವತ್ತತೆ ನಾವು ಕಾಪಾಡಿಕೊಳ್ಳದೇ ಇದ್ದರೆ ಮುಂದೆ ಆಗುವ ಅನಾಹುತ ಯಾವ ರೀತಿ ಆಗಲ್ಲ. ಮನುಷ್ಯ ಇವತ್ತು ಎಲ್ಲ ರೋಗಗಳಿಗೆ ತುತ್ತಾಗ್ತಾ ಇದ್ದಾನೆ. ಇವತ್ತು BP ಇರ್ಬೋದು, ಶುಗರ್ ಇರ್ಬೋದು, 20 ವರ್ಷಕ್ಕೆ ಯವನ ಬರ್ತಂತೆ, 30 ವರ್ಷಕ್ಕೆ ಟೆನ್ಷನ್ನು, 40 ವರ್ಷಕ್ಕೆ BP, ಶುಗರ್, 50 ವರ್ಷಕ್ಕೆ ಡಮಾರ ಅಂತೇಳಿ ಖಂಡಿತವಾಗ್ಲೂ ಅದಾಗ್ತದೆ. ಅದಕ್ಕೆ ಮತ್ತೊಮ್ಮೆ ವಿಶ್ವ ಮಣ್ಣಿನ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಭೂಮಿ, ನಮ್ಮ ಮಣ್ಣು, ನಮ್ಮ ರಕ್ಷಣೆ, ನಮ್ಮ ಹೊಣೆ ಅನ್ನೋ ಒಂದು ಧ್ಯೇಯ ಉದ್ದೇಶದೊಂದಿಗೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೇನೆ, ಮಣ್ಣನ್ನು ರಕ್ಷಣೆ ಮಾಡೋಣ, ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳೋಣ. ಮತ್ತು ನಗರೀಕರಣ ಮತ್ತು ಅರಣ್ಯ ಇಲಾಖೆ, ಅರಣ್ಯ ಒಂದು ನಾಶ ಮತ್ತು ಅವೈಜ್ಞಾನಿಕ ಕೃಷಿಯಿಂದ ದೂರ ಇರೋಣ ಅಂಥೇಳಿ ಪ್ರಮಾಣ ಮಾಡುವ ಮುಖಾಂತರ ವಿಶ್ವ ಮಣ್ಣಿನ ದಿನಾಚರಣೆ ಶುಭಾಶಯಗಳೊಂದಿಗೆ ಮಣ್ಣು ಉಳಿಸೋಣ, ಭೂಮಿಯ ಫಲವತ್ತತೆ ಉಳಿಸೋಣ, ನಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳೋಣ ಅಂಥೇಳಿ ಮತ್ತೊಮ್ಮೆ ರೈತ ಬಾಂಧವರಿಗೆ ಮನವರಿಕೆ ಮತ್ತು ಸಲಹೆ ನೀಡುತ್ತಾ ನನ್ನ 2 ಮಾತು. ಮಣ್ಣಿನ ದಿನಾಚರಣೆ ಇವತ್ತಿನ ದಿವಸ. ಆದರೆ ನಾವು ಮಣ್ಣಲ್ಲೇ ಹುಟ್ತೀವಿ, ಮಣ್ಣಲ್ಲೇ ಸಾಯ್ತೀವಿ. ಈಗ ಮಣ್ಣನ್ನು ವಿಷದ ಗೊಬ್ಬರಗಳಿಂದ ಭೂಮಿಯನ್ನು ವಿಷ ಮಾಡ್ತಾವ್ರೆ. ಆದರೆ ಆ ವಿಷದಿಂದನೇ ತಿಂದು ನಾವು ಸ್ವಲ್ಪ ಇನ್ನು ಮುಂದಿನ ಪೀಳಿಗೆಗೆಲ್ಲನೂ ವಿಷದೇ ಅರ್ಧ ತಿನ್ನೋಂಗೆ ಆಗೈತೆ. 3 ತಿಂಗಳಿಗೊಂದ್ಸರಿ ಮಣ್ಣಿನ ಪರೀಕ್ಷೆ ಮಾಡಿ ಒಳ್ಳೆ ಕೊಟ್ಟಿಗೆ ಗೊಬ್ಬರನ ಹಾಕಿ ಮಣ್ಣನ್ನು ಉಳಿಸಿ.
ಮಣ್ಣಿನ ದಿನಾಚರಣೆ ಮಾಡ್ತಾ ಇದ್ವಿ ಮಂಗಸಂದ್ರ ಗ್ರಾಮದಲ್ಲೇ. ನಾವು ಭೂಮಿಯನ್ನು ಉಳಿಸ್ಕೊಳ್ಬೇಕಂದ್ರೆ ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಆಗಿ ಎಲ್ಲರಿಗೂ ಶಕ್ತಿ ಕಡಿಮೆ ಆಗ್ತೈತೆ. ನೈಸರ್ಗಿಕ ಗೊಬ್ಬರಗಳನ್ನ ಹಾಕಿ ತರಕಾರಿಗಳು ಬೆಳಿಬೇಕು ಅಂತ ನಾವು ಹೇಳ್ತಾ ಇದ್ರೆ, ಹಂಗಾಗಿ ನಮ್ಗೆ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ ನೈಸರ್ಗಿಕ ಗೊಬ್ಬರವನ್ನು ಹೆಚ್ಚಳ ಮಾಡಿ ರೈತರನ್ನ ಉಳಿಸಬೇಕಂತ ಕೇಳ್ಕೊತಾ ಇದ್ನಿ.